ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಆಡಿಯೋ ಕಾನ್ಸೆಪ್ಟ್ ಜೊತೆ ಬಂದಿದ್ದೇನೆ. ಅಂದರೆ ಎಲ್ರಿಗೂ ಗೊತ್ತಿದ್ದಾಗೆ ಹೈಯೆಸ್ಟ್ ನಾನು ಸೇಲ್ ಮಾಡೋದು, ನಾನು ಹಾಕೋದು ಯಾವುದಂತ ಹೇಳಿದರೆ ಆಡಿಸನ್ ಬ್ರ್ಯಾಂಡ್. ಇದು ಯಾಕಂತ ಹೇಳಿದರೆ ಪ್ರತಿಯೊಬ್ಬರಿಗೆ ಗೊತ್ತಿದ್ದ ಪ್ರಕಾರ ಆಡಿಸನ್ ಬ್ರ್ಯಾಂಡಲ್ಲಿ ದ ಕ್ವಾಲಿಟಿ ಆಫ್ ದ ಸ್ಪೀಕರ್ ಆಗಿರ್ಬೋದು, ದ ಕ್ಲಾರಿಟಿ ಆಫ್ ದ ಸ್ಪೀಕರ್ ಆಗಿರ್ಬೋದು, ಕನೆಕ್ಷನ್ ಆಫ್ ದ ಸ್ಪೀಕರ್ಸ್ ಆಗಿರ್ಬೋದು. ಅಂದರೆ ಸ್ಪೀಕರ್ಸಿಗೆ ಆಂಪಿಗೆ ನಿಮಗೆ DSP ಆಗಿರ್ಬೋದು, ಬಿಕಾನ್ ಆಗಿರ್ಬೋದು, ಇಲ್ಲಾಂದರೆ ನಿಮಗೆ ಬಿಟ್ಟನ್ ಆಗಿರ್ಬೋದು, ಪ್ರಾಸೆಸರ್ ಆಗಿರೋದು ಪ್ರತಿಯೊಂದು ಇಸ್ ಕನೆಕ್ಟೆಡ್ ಅಂತ ಹೇಳ್ಬೋದು. ಹಾಗಾಗಿ ಹೈ ಕ್ರಾಸ್ ಕಸ್ಟಮರಿಗೆ ಒಂದು ಒಳ್ಳೆ ಕ್ಲಾರಿಟಿದು ಆಡಿಯೋ ಬೇಕಿತ್ತು. ಆದ್ದರಿಂದ ಕಸ್ಟಮರ್ ನಾವು ಸಜೆಸ್ಟ್ ಮಾಡಿದಾಗೆ, ಈವನ್ ಕಸ್ಟಮರ್ ವಾಸ್ ಆಲ್ಸೋ ವೆರಿ ಕೀನ್ ಆಫ್ ದಿಸ್ ಬ್ರ್ಯಾಂಡ್. ಸೊ ಅವರು ಹೇಳಿದ ಪ್ರಕಾರ ಆಡಿಸನ್ ಬ್ರ್ಯಾಂಡ್ ಇದೆ ಹಾಕೊಳ್ಳುವ ಅಂತ ಹೇಳಿದರು. ಸೊ ಹಾಗಾಗಿ ಕಸ್ಟಮರ್ದು ಒಂದು ರಿಕ್ವೈರ್ಮೆಂಟ್ ಏನಿತ್ತು ಅಂತ ಹೇಳಿದರೆ, ಒಂದು ಕ್ರಿಸ್ಟಲ್ ಕ್ಲಾರಿಟಿ ಆಡಿಯೋ, ಅದ್ರ ಜೊತೆ ಕಂಪ್ಲೀಟ್ ನಾಯ್ಸ್ ಕ್ಯಾನ್ಸಲೇಷನ್ ಬೇಕು ಅಂತ ಹೇಳಿದರು. ಸೊ ಎಲ್ರಿಗೂ ಗೊತ್ತಿದ್ದಾಗೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತ ಹೇಳಿದರೆ ಬಂದಾಗ ನಿಮಗೆ ಕಾರಿಗೆ ಡ್ಯಾಂಪಿಂಗ್ ಮಾಡ್ತೇವೆ. ಸೊ ಕಾರ್ ಡ್ಯಾಂಪಿಂಗ್ ಅಂತ ಬಂದಾಗ ಮೊರಲ್ ಬ್ರ್ಯಾಂಡ್ ಇದು ಕಂಪ್ಲೀಟ್ ಕಾರ್, ಇದರಲ್ಲಿ ಡೋರ್ ಪ್ಯಾಡ್ ಮಾತ್ರ ಮಾಡಿದಲ್ಲ, ಫುಲ್ ಫ್ಲೋರ್ ಇದು ನಿಮಗೆ ಕಾರ್ಪೆಟನ್ನು ತೆಗೆದು ಫುಲ್ ಫ್ಲೋರ್ ಡ್ಯಾಂಪಿಂಗ್ ಮಾಡಿದ್ದೇವೆ. ಮೊರಲ್ ಬ್ರ್ಯಾಂಡ್ ಇದು. ಅದೇ ರೀತಿ ತುಂಬ ಜನ ನನಗೆ ಸ್ಟೇಟಸಲ್ಲಿ ವೀಡಿಯೋಸ್ ಹಾಕುವಾಗ ಒಂದು ಕ್ವೆರಿ ಕೇಳ್ತಾರೆ, ವಾಟ್ ಈಸ್ ಅ ಬೆನಿಫಿಟ್ ಆಫ್ ಡ್ಯಾಂಪಿಂಗ್ ಅಂತ. ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ವಾಟ್ ಈಸ್ ಅ ಮೇಜರ್ ಬೆನಿಫಿಟ್ ಅಂತ ಹೇಳಿದರೆ, ಒಂದು ವಿದೌಟ್ ಮ್ಯೂಸಿಕ್ ನೀವು ಗಾಡಿ ಓಡಿಸುವಾಗ ದ ಸ್ಮಾಲ್ ನಾಯ್ಸ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ರೆಡ್ಯೂಸ್. ಸೊ ನಿಮಗೆ ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತದೆ. ಇನ್ನೊಂದು, ವೆನ್ ಯು ಇನ್ಸ್ಟಾಲ್ ಅ ವೆರಿ ಗುಡ್ ಕೈಂಡ್ ಆಫ್ ಸ್ಪೀಕರ್ಸ್ ಲೈಕ್ ಆಡಿಸನ್ JLL ಆಗಿರುವಾಗ ಒಂದು ಒಳ್ಳೆ ಕ್ಲಾರಿಟಿ ಬೇಕು ಅಂತ ಇದ್ದಾಗ ಸ್ಪೀಕರ್ಸಲ್ಲಿ ನಿಮಗೆ ಆಡಿಸನ್ ಬ್ರ್ಯಾಂಡಲ್ಲಿ ನಾವು ಇದರಲ್ಲಿ ಹಾಕಿರುವಂಥದ್ದು ಆಡಿಸನ್ ಬ್ರ್ಯಾಂಡಲ್ಲಿ. ಸೊ ನಿಮಗೆ ಒಳ್ಳೆ ಕ್ಲಾರಿಟಿದು ಸ್ಪೀಕರ್ ಬೇಕು ಅಂತ ಇದ್ದಾಗ ಸೊ ಯು ಕ್ಯಾನ್ ಇನ್ಸ್ಟಾಲ್ ಅ ಡ್ಯಾಂಪಿಂಗ್. ಅಂದರೆ ನೀವು ಎಷ್ಟೇ ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಿದ್ರೂ ಡ್ಯಾಂಪಿಂಗ್ ಇಸ್ ಮ್ಯಾಂಡೇಟ್ರಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ, ವೆನ್ ಯು ಇನ್ಕ್ರೀಸ್ ದ ವಾಲ್ಯೂಮ್, ದ ಡಿಸ್ಟಾರ್ಷನ್ ಸೌಂಡ್ ನಿಮಗೆ ಬರದೆ, ದ ಕಂಪ್ಲೀಟ್ ಡೋರ್ ಪ್ಯಾಡ್ ವಿಲ್ ಬಿ ಎನ್ಕ್ಲೋಸ್ಡ್ ವಿತ್ ದ ಡ್ಯಾಂಪಿಂಗ್ ಆ್ಯಂಡ್ ದ ಆಡಿಯೋ ಫ್ರೀಕ್ವೆನ್ಸಿ ವಿಲ್ ನಿಮಗೆ ಡೈರೆಕ್ಟ್ಲಿ ಬರುವಾಗ ಯು ವಿಲ್ ಹ್ಯಾವ್ ಅ ವೆರಿ ಬೆಟರ್ ಕ್ಲಾರಿಟಿ ಅಂತ ಹೇಳ್ಬೋದು. ಇನ್ನೊಂದು, ಫ್ಲೋರ್ ಡ್ಯಾಂಪಿಂಗ್ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಅಗೇನ್ ನಿಮಗೆ ತುಂಬ ನಾಯ್ಸ್ ಬರುವ ಕಾರಣ ಹೊರಗಡೆ ಇದು. ಸೊ ಇಟ್ ವಿಲ್ ಕಂಪ್ಲೀಟ್ಲಿ ನಿಮಗೆ ಒಂದು 80% ಕಟ್ ಡೌನ್ ಆಗ್ತದೆ. ಸೊ ಈ ರೀತಿ ಒಂದು ಡ್ಯಾಂಪಿಂಗ್ ಮಾಡೋದ್ರಿಂದ ಆಡಿಯೋ ಕ್ಲಾರಿಟಿ ವಿಲ್ ಎನ್ಹಾನ್ಸ್, ಅದ್ರ ಜೊತೆ ನಿಮಗೆ ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ನು ಆಗ್ತದೆ. ಸೊ ಈಗ ಆಡಿಯೋ ಯಾವುದೆಲ್ಲ ಹಾಕಿದ್ದೇವೆ ಅಂತ ನೋಡ್ಕೊಳ್ವಾ. ಸೊ ಇದು ಆಡಿಯೋ ಅಂತ ಬಂದಾಗ ಈ ಕಾರಲ್ಲಿ ನಾವು ಚಾಯ್ಸ್ ಮಾಡಿದ್ದು ಆಡಿಸನ್ ಬ್ರ್ಯಾಂಡ್ ಇದು. ಅದು ಓಚೆ ಸೇರಿಸಿದ್ದು ಫ್ರಂಟ್ ಕಾಂಪೊನೆಂಟ್ ಹಾಕಿದ್ದೇವೆ. ಅದೇ ರೀತಿ ಬ್ಯಾಕಲ್ಲಿ ಕೋಎಕ್ಸೆಲ್ ಹಾಕಿದ್ದೇವೆ. ಸೊ ಟೆಕ್ನಿಕಲಿ ಸ್ಪೆಸಿಫಿಕೇಶನ್ ಅಂತ ಬಂದಾಗ ಓಚೆ ನಿಮಗೆ ಫ್ರಂಟಲ್ಲಿ 130 RMS ಬರ್ತದೆ, ಅದ್ರ ಜೊತೆ ಬ್ಯಾಕಲ್ಲಿ 100 RMS ಬರ್ತದೆ. ಸೊ ಇದಕ್ಕೆ ಒಂದು ಡ್ರೈವ್ ಮಾಡಲಿಕ್ಕೆ 4 ಚಾನಲ್ ಇದು 4.5 ಇದು ಆಡಿಸನ್ ಇದು ನಾವು ಆಂಪನ್ ಹಾಕಿದ್ದೇವೆ, ವಿಚ್ ಕಮ್ಸ್ ಆಲ್ಮೋಸ್ಟ್ 130 × 4 RMS. ಸೊ ನಿಮಗೆ ಇಟ್ ಡ್ರೈವ್ಸ್ ಪ್ರಾಪರ್ಲಿ, ಅಂದರೆ ನಿಮಗೆ ಸಫಿಷಿಯಂಟ್ ಏನು ಬೇಕು ಪವರ್, ಇಟ್ ಗಿವ್ಸ್ ಅ ಪ್ರಾಪರ್ ಪವರ್ ಆ್ಯಂಡ್ ದ ಆಡಿಯೋ ನಿಮಗೆ ಯಾವ ಥರ ಬೇಕು ಆ ಥರ ಟ್ಯೂನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಸಮ್ ಪೀಪಲ್ ವಿಲ್ ಸೇ ವೆನ್ ಗೇನಲ್ಲಿ ನಿಮ್ಗೆ ಇದು ಮಾಡುವಾಗ ಸಮ್ ಪೀಪಲ್ ವಿಲ್ ಸೇ ಟು ಇನ್ಕ್ರೀಸ್ ದ ಒಂದು ವೋಕಲ್ ಆಗಿರ್ಬೋದಿಲ್ಲ, ಒಂದು ಚಿಲ್ಲಿಂಗ್ ಜಾಸ್ತಿ ಬೇಕು ಅಂತ ಹೇಳ್ಬೋದು. ಸೊ ವಾಟ್ ಎವರ್ ದ ಟ್ಯೂನಿಂಗ್ ಯು ವಾಂಟ್ ವಿ ಕ್ಯಾನ್ ಡೂ ಎವ್ರಿಥಿಂಗ್ ಇನ್ ದ ಆ್ಯಂಪ್. 130 × 4 ಆಂಪನ್ನು ನಾವು ಚಾಯ್ಸ್ ಮಾಡಿರೋದು. ಸೊ ದ ಫ್ರಂಟಲ್ಲಿ ಸ್ಪೀಕರು ನಿಮಗೆ 130 RMS ಬರ್ತದೆ, ಬ್ಯಾಕಲ್ಲಿ 100 RMS ಬರ್ತದೆ. ಇಟ್ ಡ್ರೈವ್ಸ್ ಪ್ರಾಪರ್ಲಿ. ಸೊ ಒಂದು ಕಸ್ಟಮರಿಗೆ ಎಲ್ಲ ಕಾಂಬಿನೇಷನ್ ಅಂಥೇಳಿ ಬಂದಾಗ ನಿಮಗೊಂದು ಒಳ್ಳೆ ಕ್ಲಾರಿಟಿ ಆಡಿಯೋ ಬಂದಿದೆ. ದ ಔಟ್ಪುಟ್ ವಾಸ್ ಕಮ್ ಔಟ್ ಅಮೇಝಿಂಗ್. ಒಂದು ಫ್ರಂಟಲ್ಲಿ ಓಚೆ ಸೀರೀಸ್, ಬ್ಯಾಕಲ್ಲಿ ಓಚೆ ಸೀರೀಸ್ ಇದು ಕೋಎಕ್ಸೆಲ್, ಅದ್ರ ಜೊತೆ 4 ಚಾನಲ್ ಆಂಪ್ಲಿಫೈರ್ ಆ್ಯಂಡ್ ಕಂಪ್ಲೀಟ್ ಕಾರ್ ಡ್ಯಾಂಪಿಂಗನ್ನು ಮಾಡಿದ್ದೇವೆ. ಸೊ ದಿಸ್ ವಿಲ್ ಎನ್ಹಾನ್ಸ್ ದ ಕ್ವಾಲಿಟಿ ಆಫ್ ದ ಆಡಿಯೋ, ಅಂದರೆ ಒಂದು ಇಂಪ್ರೂವ್ ಮಾಡ್ತದೆ. ಅದ್ರ ಜೊತೆ ದ ಕಸ್ಟಮರ್ ವಾಸ್ ಸ್ಪೆಸಿಫಿಕಲಿ ಬಂದಿರೋದು ಆಡಿಯೋಗೆ ಅಂತೇಳಿ. ಸೊ ಆಡಿಯೋ ಅಂತ ಬಂದಾಗ ವಿ ಹ್ಯಾವ್ ಚೂಸನ್ ದ ಬೆಸ್ಟ್ ಬ್ರ್ಯಾಂಡ್ ಇನ್ ದಿ ವರ್ಲ್ಡ್ ಅಂತ ಹೇಳ್ಬೋದು, ದಟ್ಸ್ ಆಡಿಸನ್ ಬ್ರ್ಯಾಂಡ್. ಅದ್ರ ಜೊತೆ ನಿಮಗೆ ಕಂಪ್ಲೀಟ್ ಕಸ್ಟಮರಿಗೆ ಒಂದು 70 ಮ್ಯಾಟ್ ಬೇಕಿತ್ತು. ಸೊ ವಿ ಹ್ಯಾವ್ ಅಪ್ಗ್ರೇಡ್ ದ 70 ಮ್ಯಾಟ್ ಆಲ್ಸೋ. ದೀಸ್ ಆರ್ ದ ಮಾಡಿಫಿಕೇಶನ್. ಅದ್ರ ಜೊತೆ ದ ಸ್ಮಾಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಲೈಕ್ ದ ನಿಮಗೆ ಸ್ಪೇಸರ್ಸ್ ಆಗಿರ್ಬೋದು, ವಾಟರ್ ಗಾರ್ಡ್ಸ್ ಆಗಿರ್ಬೋದು. ಒಂದು ಸ್ಪೇಸರ್ ಅಂತ ಬಂದಾಗ ವುಡನ್ ಸ್ಪೇಸರ್ ಹಾಕಿ ಅದರಿಗೆ ನಿಮಗೆ ಸ್ಪಾಂಜ್ ಸ್ಪೇಸರನ್ನು ಹಾಕಿದೆ, ಫಾರ್ಮ್ ರಿಂಗ್ ಅಂತ ಹೇಳ್ತಾರೆ. ವೈ? ಬಿಕಾಸ್ ನಿಮಗೆ ಫ್ರೀಕ್ವೆನ್ಸಿ ಅಲ್ಲಿ ಡಿಸ್ಟರ್ಬ್ ಆಗಿದೆ, ಇಟ್ ಗಿವ್ಸ್ ಅ ಡೈರೆಕ್ಟ್ ಫ್ರೀಕ್ವೆನ್ಸಿ ಕೊಡುವಾಗ. ಸೊ ನಿಮಗೆ ಸ್ಟಿಲ್ ದ ಕ್ಲಾರಿಟಿ ವಿಲ್ ಇಂಪ್ರೂವ್. ಆಲ್ ದೀಸ್ ಸ್ಮಾಲ್ ಮ್ಯಾಟರ್ಸ್, ಅಂದರೆ ಈ ಥರ ಸ್ಮಾಲ್ ಥಿಂಗ್ಸ್ ಇಟ್ ರಿಯಲಿ ಮ್ಯಾಟರ್ಸ್ ಅ ಲಾಟ್. ಯಾಕಂತ ಹೇಳಿದ್ರೆ ಈ ವಾಟರ್ ಗಾರ್ಡ್ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಸಪೋಸ್ ನಿಮ್ಮದು ವಾಟರ್ ಏನಾದರೂ ಲೀಕೇಜ್ ಆಗಿ ಡೋರ್ ಪ್ಯಾಡಿಗೆ ಸ್ಪೀಕರ್ ಹಾಳಾಗ್ತದೆ, ಬಿಕಾಸ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಸ್ಪೀಕರ್. ಸೊ ಹಾಗಾಗಿ ಆ ಸ್ಪೀಕರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ವಾಟರ್ ಗಾರ್ಡ್ ಹಾಕಿದ್ದೇವೆ. ಅದರಿಂದ ಫ್ರೀಕ್ವೆನ್ಸಿಯನ್ನು ಒಂದು ಸೆಟಪ್ ಮಾಡಲಿಕ್ಕೆ ಒಂದು ಫಾರ್ಮ್ ರಿಂಗನ್ನು ಹಾಕಿದ್ದೇವೆ. ಸೊ ಆಂಪ್ ಕಿಟ್ ಅಂತ ಬಂದಾಗ ವಿ ಹ್ಯಾವ್ ಚೂಸನ್ ದ ಬೆಸ್ಟ್ ಆಂಪ್ ಕಿಟ್. ಅದೇ ರೀತಿ ಯಾವುದೇ ರೀತಿ ವೈರ್ ಸ್ಕಿನ್ ಆಗೋದಾಗಿ ಒಂದು OE ಕಿಟ್ಟನ್ನು ಯೂಸ್ ಮಾಡಿದ್ದೀವಿ. ದಟ್ ಈಸ್ ಕಂಪನಿ ಸಾಕೆಟಿಂದ ದ ಆಂಪನ್ನು ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡು ಯಾವುದೇ ರೀತಿ ವೈರ್ ಸ್ಕಿನ್ ಮಾಡದೆ ಕಂಪ್ಲೀಟ್ ಆಗಿ ಒಂದು ಆಡಿಯೋ ಸೆಟಪ್ ಮಾಡಿದ್ದೇವೆ. ದ ಕಸ್ಟಮರ್ ಈಸ್ ಸೂಪರ್ ಹ್ಯಾಪಿ. ಇವನ್ ವೆನ್ ವಿ ಟ್ಯೂನ್ಡ್ ವಿ ಹರ್ಡ್ ದ ಸಾಂಗ್, ಇಟ್ ವಾಸ್
ನಿಮ್ಮ ಕಾರಿಗೂ ಒಂದು ಮ್ಯೂಸಿಕ್ ಬೇಕು, ಲಾಂಗ್ ಡ್ರೈವ್ ಹೋಗುವಾಗ ಪ್ರತಿಯೊಬ್ಬರಿಗೂ ಮ್ಯೂಸಿಕ್ ಅಂತ ಹೇಳಿದ್ರೆ ಫೇವ್ರೇಟ್ ಆಗಿರ್ತದೆ. ಯು ವಾಂಟ್ ಟು ನಿಮಗೆ ಒಂದು ಮ್ಯೂಸಿಕಲ್ಲಿ ಸಪ್ರೇಷನ್ ಬೇಕು, ದ ಚಿಲ್ಲಿಂಗ್, ವೋಕಲ್, ದ ಕ್ಲಾರಿಟಿ ಆಫ್ ದ ಆಡಿಯೋ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ವಿಸಿಟ್ RS ಕಾರ್ ಮಾಡಿಫೈಸ್. ನಿಮ್ಮದು ಕಂಪ್ಲೀಟ್ ಡೋರ್ ಡ್ಯಾಂಪಿಂಗ್ ಮಾಡಬೇಕು, ಕಂಪ್ಲೀಟ್ ಹೊರಗಡೆದು ರೋಡ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಬೇಕು ಅಂತ ಇದ್ದರೆ RS ಕಾರ್ ಮಾಡಿಫೈಸ್ಗೆ ಬನ್ನಿ. ಸೊ RS ಕಾರ್ ಮಾಡಿಫೈಸ್ ಅಂತ ಬಂದಾಗ ನಿಮಗೆ 2 ಬ್ರಾಂಚ್ ಇದೆ. ಒಂದು ನಿಮಗೆ BTM ಅಲ್ಲಿದೆ, ಇನ್ನೊಂದು ನಿಮಗೆ KRಪುರಂ ಅಲ್ಲಿದೆ. ಸೊ ವಿಚ್ ಎವರ್ ಇಸ್ ಯುವರ್ ನಿಯರೆಸ್ಟ್ ಸ್ಟೋರ್, ಪ್ಲೀಸ್ ಟು ವಿಸಿಟ್ ಆ್ಯಂಡ್ ಗೆಟ್ ಯುವರ್ ಆಡಿಯೋ ಅಪ್ಗ್ರೇಡ್ ಆರ್ ಗೆಟ್ ಯುವರ್ ಕಾರ್ ಫ್ರಮ್ ಬೇಸ್ ಟು ಟಾಪ್ ಅಂತ ಹೇಳ್ಕೊಂಡು ಈ ವಿಡಿಯೋ ಮಾಡ್ತೀನಿ. I'll catch you guys in the next video. Till then, bye bye.